ನಟ ದರ್ಶನ್ ಬಂಧನದ ಬಳಿಕ ಆಯುಕ್ತರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ವೇಳೆ ನಟನ ಜೊತೆಯಲ್ಲಿ ಅವರ ಪತ್ನಿಯನ್ನ ಬಂಧಿಸಲಾಗಿದೆ ಅಂತ ಮಾತಾಡಿದ್ರು. ಇಷ್ಟೊತ್ತು ನಾವು ನೋಡಿದ್ವಲ್ಲ, ಈ ಪ್ರಕರಣದಲ್ಲಿ ಅವರ ಪತ್ನಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಸತ್ತ ವ್ಯಕ್ತಿ ಅಂದರೆ ರೇಣುಕಾಸ್ವಾಮಿ. ಹೀಗಾಗಿ ಚಲನಚಿತ್ರ ನಟ ಹತ್ಯೆ ಮಾಡಿರುವಂತಹ ವಿಚಾರ ಗೊತ್ತಾಗಿದೆ. ಈ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದ ನಗರ ಪೊಲೀಸ್ ಆಯುಕ್ತ ದಯಾನಂದ್. ಇದಾಗಿತ್ತು ಆರಂಭದ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅವರು ದರ್ಶನ್ ಪತ್ನಿ ಅಂತ ಬೋಧಿಸಿದ್ರು ಅಥವಾ ಮೆನ್ಷನ್ ಮಾಡಿದರು. ಇದಕ್ಕೆ ಬಟ್ ಇಷ್ಟೊಂದು ದಿನ ಆದಮೇಲೆ ಯಾಕೆ ಮನವಿ ಪತ್ರ ಬರೆದ್ರು ಗೊತ್ತಿಲ್ಲ ವಿಜಯಲಕ್ಷ್ಮಿ ಅವರು. ಇಷ್ಟು ದಿನ ಆದಮೇಲೆ ಗೊತ್ತಿಲ್ಲ. ಬಟ್ ಈಗ ಅವರಿಗೆ ಒಂದು ಮನವಿ ಪತ್ರವನ್ನು ನಗರ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಅದೇನೆಂದರೆ, ಪೊಲೀಸ್ ದಾಖಲೆ ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಕೂಡ ಆಕೆಯನ್ನು ದರ್ಶನ್ ಪತ್ನಿ ಅನ್ನಕ್ಕೆ ಹೋಗ್ಬೇಡಿ, ನಾನು ದರ್ಶನ್ ಹೆಂಡತಿ ಅಂತ ಹೇಳಿದ್ದಾರೆ. ಇರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ, ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ. ರೇಣುಕಾಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮತಿಯವ್ರ ಬಗ್ಗೆ ಏನೋ ಪೋಸ್ಟ್ ಮಾಡಿದ್ದ ಹಾಗೆ ಅಂತೇಳಿ, ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋರು. ರೇಣುಕಾಸ್ವಾಮಿ ಅವನು ಸಹಜ, ಹೆಣ್ಣು ಮಕ್ಕಳಿಗೆ ಈ ವಿಚಾರದಲ್ಲಿ ಯಾವ ವಿಚಾರ ಬೇಕಾದರೂ ಶೇರ್ ಮಾಡ್ಕೊಳ್ತಾರೆ, ಹಂಚ್ಕೊಳ್ತಾರೆ, ಅಥವಾ ಏನಾದರೂ ಆಗಕ್ಕೆ ಬಿಡ್ತಾರೆ. ಗಂಡನ ವಿಚಾರ ಅಂತ ಬಂದಾಗ ತೀರಾ ಪೊಸೆಸಿವ್ ಆಗುವಂಥದ್ದು ಇಲ್ಲೂ ಕೂಡ ಅದೇ ಆಗಿದೆ. ಆಮೇಲೆ ಇವರಿಬ್ಬರ ನಡುವೆ ಈ ರೀತಿಯ ಒಂದು ಮನಸ್ತಾಪ ಬಂದಿದ್ದು ಇದೇ ಮೊದಲಲ್ಲ.